ಮುಂಜಾನಾಗ ಅಡುಗೆ ಏನು ಶುರು ಮಾಡಿದ್ವಿ ಅಲ್ಲ, ಮತ್ತು ಟೈಮ್ ಈಗ ಎಷ್ಟು 10:30. ಅಲ್ಲಿ ಮಾಡೋಣ. ಇದು ಸಜ್ಕದ ಹೋಳ್ಗೆ, ಎಣ್ಣೆ ಕರೆದದ್ದು ಹೋಳ್ಗೆ ಮಾಡಾಕತ್ತೇನೆ. ಒಂದಿಟ್ಟು ಚಪಾತಿ ಮಾಡಾಕತ್ತೇನೆ. ನಾನು ಮಾಡ್ತೇನೆ. ಮಕ್ಕೊಂಡಿದ್ದು ನಾನು ಹೆಂಗಂದ್ರೆ ಮೊನ್ನಿಗತ್ತೆ ಮತ್ತು ಹೊಟ್ಟೆ ಇದಾಕತ್ತೆ ಬಿಟ್ಟೈತೆ. ಅದು ಇಲ್ಲ ಮಾಡ್ತೇನೆ. ಹಿಂಗೆ ಅಡ್ಡಾಡಂತಲೇ ನಾನು ಹಿಂಗೆ ಏನಾದರೂ ಅಕಸ್ಮಾತ್ ನೋಡಿ ಭಾಳ ಭಯ ಪಡ್ತೀವಲ್ಲ, ಹಂಗೆ ಹೊಟ್ಟೆ ತಣ್ಣಗದಂಗೆ ಆಗ್ಬಿಡ್ತೀವಿ. ಏನಿಲ್ಲ ಮಾತ್ರ ಹೊಟ್ಟೆ ನೋಕತ್ತೀನಿ ತಿಳ್ಕೊಂಬಿಡ್ನಿ. ನೀನು ಹಚ್ಚೆ ನಿನ್ನ ಅದನ್ನ ತಿಳ್ಕೊ. ಅಲ್ಲಿ ಮತ್ತೇನ್ ಮಾಡಲಿ ಹೇಳ್ರಿ, ಹಣೆ ಬರ ಹಂಗೈತಲ್ಲ. ಅದಕ್ಕೆ ಅಳಾನಂತ್ಲೇನ ಭಾಳ ಇದ್ದು ಈ ಹಣೆ ಬರ ಇರ್ಲಿಕ್ಕೆ ಒಂದು ಯಾಕೆ ತಲೆ ಹಾಕಿದ್ದೆ ನನಗೆ. ನಾ ತಂದೆ ತಾಯಿ ಇದ್ದಾರಲ್ಲ, ಸಿಕ್ಕಂಡು ಮಾಡ್ಕೊಂಡು ಕುಂತೇವು. ಈಗ ನಾನು ಕರೆದದ್ದು ಹೋಳಿಗೆ ಹೆಂಗೆ ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ತಂದೆ ತಾಯಿ ಶೇರ್ ಮಾಡ್ರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಭಾಳ ಟೆನ್ಷನ್ ಮಾಡ್ಕೊಂಡ್ರೆ, ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ಅದೇನಕ್ಕೆ ಇಮಿಡಿಯೇಟ್ಲಿ ಫುಲ್ ಹೊಟ್ಟೆ ಎಲ್ಲ ನೋವು ಆಗ್ಬಿಡ್ತೈತಿ. ಬರೀಗ ಮಾಡೋಣಂತ. ನಾನು ತುಂಬಿಕೊಂಡು ಲಟ್ಟಿ ಕೊಡ್ತೀನಿ. ಕರೆದಾಗ ನಮ್ಮ ಕ್ಯಾಮ್ರಾ ಈ ಕಡೆ ಇಡೋದು ನಿಂದ್ರಿ. ಅವ ನಾನು ಇಬ್ಬರು ಕಾಣುವಂಗೆ. ಒಂದಿಟ ಮಾಡಿ ನಾನು ಒಂದಿಟ ಅಂದ್ರೂ ಭಾಳ ಅಕ್ಕವು ನೋಡು ಇಷ್ಟ. ಇದು ಏನಿಲ್ಲ ರೀ, ನಾವು ಸಿರಾ ಮಾಡಿರ್ತೇವಲ್ಲ, ಸಿರಾ ಮಾಡಿದ ಗಟ್ಟಿ ಆದ್ರೆ ಅದರಲ್ಲೇನೂ ಮಾಡ್ಬೋದು. ಸಿರದ ರವಾನ ಇದೆ, ಸಿರದ ರವಾ ಮತ್ತು ಬೆಲ್ಲ, ಏಲಕ್ಕಿ, ಲವಂಗ ಇದನ್ನಷ್ಟ ಮಾಡಿ ಸಜ್ಕ ಮಾಡೋದು ಆಲ್ಮೋಸ್ಟ್ ನಮ್ಮ ಕಡೆಯವ್ರಿಗೆಲ್ಲ ಗೊತ್ತಿರ್ತೈತಿ. ನಾನು ಮತ್ತೊಮ್ಮೆ ಬೇಕಾದ್ರೆ ರೆಸಿಪಿನ ಶೇರ್ ಮಾಡ್ಕೋತೀನಿ. ಒಂದಿಟ್ಟು ಬುತ್ತಿ ಐತಿ, ಹೊಲಕ್ಕೆ ಕಟ್ಟೋ ಗದ್ಲಿತ್ತಾವಪ್ಪ ಹಿಂಗೆ ಮಾತಾಡಕತ್ತಿದ್ರು. ಹಾಗಾಗಿ ನಾನು ಅವಾಗೇನು ವಿಡಿಯೋ ಶೂಟ್ ಮಾಡೋಕೆ ಹೋಗಲಿಲ್ಲ. ಈಗಿದ ಈ ಅದಕ್ಕಿರ್ಬೇಕು ನೋಡ್ರಿ, ಹಿಂಗದ ಈ ಅದಕ್ಕಿರ್ಬೇಕು. ತುಪ್ಪ ಹಾಕೇನು ಅದ್ರೊಳಗೆ, ಅಂದ್ರೆ ರುಚಿನೂ ಏನಂದ್ರೆ ಚಲೋ ಬರ್ತೈತಿ, ಮಸ್ತ್ ಬರ್ತೈತಿ ಅಂತೇಳಿ. ಇನ್ನೂ ಗಟ್ಟೆ ಈಗ ಮುಂಚೆ ಹೇಳ್ತೇನೆ ನಾನು. ಹೌದು, ಇದು ರವಾ ನೋಡ್ರಿ, ಇದ್ರೊಳಗೆ ಒಂದಿಟ್ಟು ಹಿಟ್ಟು ಕುಡಿಸಿಲ್ಲ. ಹಿಟ್ಟು ತರಲಾರ್ದ ರವಾ ತಂದು ಮಾಡಿಬಿಟ್ರೆ ಏನು ತಿಂತಿಲ್ಲ. ತುಂಬಬೇಕಲ್ಲ ಬರೀ ಮಾಡೋಣಂತ. ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡ ಹೋಳಿಗೆ ಹೆಂಗೆ ತುಂಬ್ತೇವಲ್ಲ ಸೇಮ್ ಹಂಗಾರಿ ತುಂಬೋದ. ಹಾಕಿದ್ದಿಲ್ಲ ಹಂಗಾಗಿ ಎಣ್ಣೆ ಅದ್ರ ಹಾಕೋತಿದ್ರೆ ಹಾಕೋ. ಎಣ್ಣೆ ಕರಿಯೋದನ್ನ ಕರಿಯಕಂಗ ಬೇಸಾಕ ಎಣ್ಣೆ ಬೇಸಾಕಲ್ಲ ಕರಿಯಾಕಬೇಕು. ಕರೆದು ಅಂದ್ರೆ ಅವಾಗ ಗೊತ್ತಿಲ್ಲ ಅಂತ, ಹಂಗಾಗಿ ನಾನು ಮಾಡಿ ಅವತ್ತಿಂದ ರುಚಿ ನೋಡಿದಂದ್ರೆ. ಈಗ ನಾವೇನು ಮಾಡ್ತೀವಿ ಅಂದ್ರೆ ಮಾಮೂಲಿ ಸಜ್ಕದ ಹೋಳಿಗೆ ಅಂದ್ರೆ ಯಾವ ಥರ ಮಾಡ್ತಾರೆ, ದೊಡ್ಡ ಹೋಳಿಗೆ ಗತೆ ದೊಡ್ಡ ಮಾಡಿ ಹಂಗೆ ಸವಿಯೊಳಗೆ ಬೇಯಿಸ್ತೀವಲ್ಲ, ಹಂಗೆ ಅದನ್ನ ನಾನು ಎಣ್ಣೆ ಕರಿದಂತ ಹೇಳಕತ್ತೀನಿ. ಅದ ಟೈಮ್ ಐತಲ್ಲ, ಚಲೋ ಅನ್ಸಿದ್ರೆ ಅವಾಗ ಚಲೋ ಅನ್ಸಿದ್ರೆ ಇಷ್ಟು ಹಂಗೆ ಮಾಡ್ತೇವೆ. ಅದು ಚಲೋ ಅನಿಸ್ಲಿಲ್ಲ ಅಂದ್ರೆ ಚಲೋ ಕನ್ಸೋದಿಲ್ಲ. ಎಣ್ಣೆ ಹಾಕಿದ್ರೆ ಎಲ್ಲ ಚಲೋ ಆಗ್ತಾವೆ. ಬೆಲ್ಲ ಹಾಕಿದ್ರೆ ಬೆಲ್ಲ ಹಾಕಿದ್ರೆ ಬಲ ಎಲ್ಲರಿಗೂ ನೋಡ್ರಿ. ಮಣ್ಣು ನಮ್ಮ ಕಚ್ಚೆ ಬರೋದು ಹೊಗೆ ಸೊಪ್ಪು ಇಲ್ಲ ಅಂತಾರೆ. ನಮ್ಗೆ ನಮ್ಮ ಕಡೆ ತಂಬಾಕು ಅಂತಾರೆ. ಎಲ್ಲರಿಗೂ ಬಾಗಿಲು ತಿಂತಾರೆ ಹೆಣ್ಮಕ್ಳು.
ಬಾಳ್ರಿ ವಿಪರೀತ ಎಲ್ಲರಿಕಿ ಹಾಕಿದಂತ ಅಂಗಡಿಗೆ ಹೋಗ್ತಾನೆ ಇದು ಹೆಂಗಂದ್ರೆ ಡೆಲಿವರಿ ಆದ ಟೈಮಲ್ಲಿ ನಿಮ್ಮ ಡೆಲಿವರಿ ಆದಾಗ ಊಟ ಮಾಡ್ತಿರ್ತಾರಲ್ಲ ಅವರು ಅವಾಗ ಎಲ್ಲರಿಗೂ ಕೊಡ್ತಾರಿಲ್ಲ ಅವು ಯಾವಾಗಿಂದ ರೂಢಿ ಆಕೈತೆ ಅಂದ್ರೆ ಶ್ರೀಮಂತ ಮಾಡ್ತಾರಲ್ಲ ಹಡದಿಂದ ಇದೆ ಈಗ ಕುಬ್ಸಕ್ಕೆ ಊಟಕ್ಕೆ ಹೋಗಿರ್ತಾರೆ ಈ ಕಡೆ ಪ್ರೆಗ್ನೆಂಟ್ ಆದ್ರೆ ಇಂಥ ಫ್ಯಾಮಿಲಿ ಬಂದ್ರೆ ಗಂಡ ಮನೆಗೆ ಬಂದ್ರೆ ಎಲ್ಲಾರು ಬೇಕಾದವ್ರು ಹಿಂಗೆ ಬಾ ಪರ್ಚೇಜ್ ಅವ್ರು ಎಲ್ಲಾರು ಮನೆಗೆ ಕರೆಸಿ ಊಟ ಹಾಕಿ ಅಡ್ಗೆ ಮಾಡಿ ಊಟ ಮಾಡಿಸಿ ಸೀರೆ ಜಂಪರ ಹಿಂಗೆ ಕೊಟ್ಟು ಕಳಿಸ್ತಾರೆ ಅವಾಗ ಏನು ಎಲ್ಲರಿಕಿ ಅವಾಗ ತಿಂದು ರೂಢಿ ಆಗ್ಬಿಟ್ಟಿರ್ತೈತೆ ಅವ್ರಿಗೆ ಹಡದಿಂದನೂ ಎಲ್ಲರಿಕಿನ ಹಾಗಾಗಿ ಜಲ್ದಿನ ಹೆಣ್ಮಕ್ಳು ಎಲ್ಲರಿಕಿ ತಿಂತಾರಪ್ಪ ನಾನು ತಿನ್ನಂಗಿಲ್ಲ ಕರೆದು ನೀನು ತಿನ್ನ ಸಣ್ಣನು ಮಾಡ್ತೀನಿ ಇಷ್ಟ ನೋಡ್ಬಿಟ್ಟ ಹರಿಯಂಗಿಲ್ಲ ಏನೋ ಹಂಗಿಲ್ಲ ಯಾರು ಬೇಕಾದ್ರೆ ಮಾಡ್ಬೋದು ಕದತೀವ ಕನಕ ಭಾಳ ಆಕೈತೆ ಅಂದ್ರೆ ಇನ್ನೊಂದು ಏನಂದ್ರೆ ಸಜ್ಕಾಗ್ಲಿ ಸಿರಾಗ್ಲಿ ಸಕ್ರೆ ಅಥವಾ ಬೆಲ್ಲ ಹಾಕಿದಂದ್ರೆ ಭಾಳಷ್ಟು ಆಗ್ಬೇಕೈತೆ ಕನಕ ಇರ್ತೈತಲ್ಲ ಸಪ್ ಅನಿಸ್ಬಾರ್ದು ನಾವು ಅವ್ರಿ ಹೆಂಗಂದ್ರ ಏನಂದ್ರ ನಾ ಈಗ ಒಲಿ ಮ್ಯಾಗ ನೀಟಾಗಿ ಅಯ್ಯೋ ಹೊತ್ತೇ ಬಿಟ್ಟೈತೆ ಆಕಿಗೆ ಒಂದು ಈಟ ಏನಂದ್ರೆ ಏನು ಹೊತ್ತಬಾರ್ದು ಅಡಿಗೆ ನಮ್ಗೆ ಹೆಂಗಂದ್ರೆ ಬಡ್ಡ್ಯಾಗ ಹೊತ್ತಿರ್ತಿಲ್ಲ ಭಾಳ ರುಚಿ ಇದಕ್ಕೆ ಹೊಡಿತೇ ಮತ್ತೆ ಇಲ್ಲ ಹೊಡಿದು ಹೊಡಿಲ್ಲ ದಂಡಿ ದಂಡಿ ಲಟ್ಸೋದಲ್ಲ ಇದು ಮೈದಾ ಹಿಟ್ಟಿಂದ ಇದಿರುತ್ತೆ ಮಾಡ್ತಾರಲ್ರಿ ಸರಿನ ಆಗಂಗಿಲ್ಲ ಗೋಧಿ ಹಿಟ್ಟಿಂದ ಮಾಡ್ತೇವೆ ನಾವು ದಂಡಿಗೆ ಹೋಗಿ ಕುಂದ್ರಾಗಿಲ್ಲ ಇದೆಲ್ಲ ದಂಡಿಗೆ ಹೋಗಿ ಕುಂದಿರ್ತೇವೆ ಚಲೋ ಅನ್ಸಂಗಿಲ್ಲ ರಾಮದುರ್ಗೊಂದು ಹೋಗ್ಬೇಕಿತ್ತು ನನ್ನೊಂದು ಪಾರ್ಸಲ್ ಬಂದೈತಲ್ಲಿ ಪಾರ್ಸಲ್ ತರೋದಿತ್ತು ಇಲ್ಲಿ ಯಾರ ಹೋಗ್ಕಾರಂದ್ರೆ ಇಲ್ಲಿ ಓಣ್ಯಾಗನು ಇಲ್ಲಿ ಯಾವ ಹುಡುಗರು ಕಾಲೇಜ್ ಹೋಗಂಗೇ ಇಲ್ಲ ಇಲ್ಲಂತ ಯಾವ ನಮ್ಮ ಮಂದ್ಯಾರ ಹುಡ್ತಾನ ನಾಗ್ಯಾರ ಹೋಗಲ್ಲ ಹೋಗ್ಕಣ ಆ ಹುಡುಗಿ ಹೋಗ್ತಿರ್ತಲ್ಲ ಇದು ಸಾಣಿಕ ದಿನ ಹೋಗಲ್ಲ 6 ಗಂಟೆ ನೀವು ಹೋದ್ರೆ ನಾನು ಬರಕ್ಕೆ ಬಾ ಹೋಗಿ ಬಂದು ಏನೈತಿ ಹೆಂಗದ ಈಗೇನು ಆಧಾರ್ ಕಾರ್ಡ್ ಐತಿ ಅದಿಲ್ರಿ ಆಧಾರ್ ಕಾರ್ಡ್ ಐತಿ ನೋಡಿದ್ರೆ ನಮ್ಮ ಎಲ್ಲಡಿಕೆ ಹಾಕೊಂಡು ಬಿಟ್ಟ ಫಸ್ಟ್ ಎಲ್ಲಡಿಕೆ ಬಾಯಾಗ ಬರ್ತೈತಿ ಅವ್ರಿಗೆ ಅವ್ರ ಇದನ್ನ ನಾವು ತಿನ್ಬೇಡ ಮಾಡಬೇಡ ಅಂದ್ರೆ ಮೊದ್ಲಿನ ಕಾಲದ ಮಂದಿ ಅಲ್ಲ ಮತ್ತು ಅವ್ರಿಗೆ ಮನ್ಸಿಗೆ ಬೇಜಾರಾಕೈತಿ ಹಂಗಾಗಿ ಹೇಳಾರ್ದನ್ನು ಚಲೋ ಹೇಳಾರ್ದ ಸಮಯ ಬಿಡೋದು ನೋಡಿ ಈಗ ರವಾ ಆದ್ರೆ ಹಿಂಗೆ ಆಕೈತಿ ನೋಡಿವಿ ಇದಿಷ್ಟು ಎಲ್ಲಿ ಹೋಗಿ ಹಿಂಗೆ ಯಾಕೆ ಕುಂದಿರ್ತೈತಿ ಇದು ಅಲ್ಲ ಲಟ್ಟಕ್ಕೆ ಹೋಗ್ತಾರ ಅದಕ್ಕೆ ಗೋಧಿ ಹಿಟ್ಟು ಯಾಕಂತಂದ್ರೆ ಇವ್ರು ಗೋಧಿನ ತಿನ್ನಂಗಿಲ್ಲವ ಗೋಧಿ ಹಿಟ್ಟು ಒಂದು ಚೀಲ ಗೋಧಿ ಒಂದು ಚೀಲ ಜೋಳ ತೊಗೊಂಡು ಹಾಕೈತಿ ಇವರು ಬರೀ ಕೊಂಡು ಹಿಟ್ಟು ತರ್ತಾರ ಅದು ಚಲೋನೇ ಇರಂಗಿಲ್ಲ ಅಂತ ಹೇಳ್ತೀನಿ ದೊಡ್ಡ ಕೊಡ್ನಿ ಮತ್ತು ನಾನು ತುಂಬ್ಕೊಂಡು ನಾನು ಏನು ಮಾಡಿ ಈಗ ಅವ್ರಿಗೆ ಕಡಿಮೆ ತುಂಬಿ ಮೊದಲು ಇಷ್ಟನ್ನು ತುಂಬಿಟ್ಕೊಂಡ ಆಮೇಲೆ ರೊಟ್ಟಿ ಕರಿಬೇಕು ಅದು ಮತ್ತು ಅಂದ್ರೆ ಇದೇನಿಗೈತೆ ಅಂದ್ರೆ ಒಂದು ಈಟ್ ಉದ್ರ ಮುಡಿಯೈತೆ ಒಂದು ಈಟ್ ಭಾಳ ಏನಿಲ್ಲ ಅಂದ್ರೆ ಮಾಡಕ್ಕೆ ಹದ ಐತಿಲ್ಲ ಅಂತಲ್ಲ ಆದರೆ ಲಘುನ ತುಂಬಾಕ ಅವಸರ ಆಗಂಗಿಲ್ಲ ಇಷ್ಟ ನೋಡ್ರಿ ಸಿಂಪಲ್ ನಿಮ್ಗೆ ಕಾಣಿಸಾಗತೈತೆ ಅಂತ ಅನ್ಕೋತೀನಿ ವಿಡಿಯೋಗಳ ಮತ್ತೆ ಲೆಂತ್ ಆಕೈತಿ ಲೆಂತ್ ಆದ್ರೆ ನಿಮಗೂ ಬೋರ್ ಆಕೈತಿ ನಾನು ನಿಕಟ ಅಷ್ಟು ರೆಡಿ ಆಗಿ ತೋರಿಸ್ತೇನೆ ನನ್ನ ಹೆಂಗೆ ಅದೇ ಅಂತ ತಿನ್ನಕ್ಕೆ ಮಸ್ತ್ ರುಚಿ ಇರ್ತಾವೆ ಈಗ ವಿಡಿಯೋನ ಬಂದ್ ಮಾಡ್ತೀನಿ ಅವ ಹೋಳಿಗೆ ತಿನ್ನಕ್ತಾ ನೋಡ್ರಿ ಹೆಂಗಾಗ್ಯಾವ ಬೆಲ್ಲ ತೆಗಿತೇವ ಚಲೋ ಸೊಳ್ಕರ್ನ ಹೆಂಗೆ ಚಲೋ ಅಕ್ಕವಂತಿದ್ದೀರ ಮತ್ತೆ ಭಾಳ ಚಲೋ ಆಗ್ಯಾವ ಬೆಲ್ಲತ್ತಿ ಎಲ್ಲ ಬರೋಬ್ಬರಿ ಆಗೈತೆ ಎಲ್ಲಿ ಇಟ್ಟಿವೋ ಅವನ ಹೇಗಿಟ್ಟೀನ ತೋರಿಸಲ್ಲ ತಿಂದಿನ ತೋರಿಸ್ಬಿಟ್ಟ ಅಲ್ಲೇ ತೋರಿಸ್ತೇವ ಕ್ಯಾಮ್ರಾ ಅಲ್ಲೇ ತಿಂದ ಕಾಣಿಸ್ತಾ ನೀ ಹಿಂದೆ ಹೋಗು ಅಲ್ಲೆಲ್ಲ ಕುಂತಿದ್ದಲ್ಲ ಅಲ್ಲಿ
ಇವು ಏನಿಲ್ದ ಹಂಗ ಬೇಯಿಸಿದ್ದು ನೋಡ್ರಿ ಇವು. ಇವು ಇವು ಎಣ್ಣೆಯಾಗ ಹಾಕಿ ಕರ್ದದ್ದು ನೋಡ್ರಿ. ಅವು 3 ಅದಾವನ ಎಣ್ಣೆದ್ದು ಎಣ್ಣೆ ಖಾಲಿ ಆಯ್ತು. ನಾಲ್ಕಿದ್ದನ ಅವ ಒಂದು ತಿಂದಾಳ. ಮಸ್ತ್ ಆಗ್ಯಾವ ನೋಡ್ರಿ ಅವು. ಇದ ಕಾಣಿಸ್ತಾವ ಎಷ್ಟು ಮಸ್ತ್ ಆಗ್ಯಾವ. ಕೈ ಹಿಡ್ಕೊ ಅದನ್ನ. ಇವು ಕರ್ದದ್ದು ತಿನ್ನ ಇವು ಹಂಗ ಎಣ್ಣಿಂದ ಸುಟ್ಟದ್ದು ಬಾರಿ ಚಲೋ ಆಗ್ಯಾವ. ರುಚಿಗ್ಯಾವನ? ಹೌದಾ? ಅವು ಹಂಗೆ ಎಣ್ಣಿಲ್ದ ಬೇಯಿಸೇವಲ್ಲ ಅವು ಇವು ಎಣ್ಣೆಯೊಳಗೆ ಫ್ರೈ ಮಾಡಿದ್ದಕ್ಕಿಂತ ಅವು ರುಚಿ ಜಾಸ್ತಿ ಆಗ್ಯಾವ ಅಂತ ನೋಡ್ರಿ. ಅಂದ್ರೆ ಹಂಗೂ ಮಾಡ್ಬೋದು. ಇವು ಏನು ಎಣ್ಣೆಯೊಳಗೆ ಫ್ರೈ ಮಾಡಿರ್ತೀವಲ್ಲ ಒಂದು 3-4 ದಿನ ಇಟ್ಕೊಂಡು ತಿನ್ಬೋದು ನಾವು ಇವನ್ನ. ಅವನ್ನ ಅಷ್ಟು ದಿನ ಇಟ್ಕೊಂಡು ತಿನ್ನಕ್ಕೆ ಬರಂಗಿಲ್ಲ. ಹಾಗಾಗಿ ಎಲ್ಲರ ಟ್ರಿಪ್ ಪಿಕ್ನಿಕ್ ಅತಿ ಹೋಗ್ಬೇಕಾದ್ರೆ ಹಿಂಗೆ ಹಂಗ ತಿಂದ ನೋಡೋದು ನೋಡ್ರಿ. ನಾನಿಲ್ಲಿ ಚಪಾತಿ ಮಾಡಕತ್ತಿ ನೋಡ್ರಿ. ಚಪಾತಿ ಇದ್ರಾಗ ಏನಿಟ್ಟಿಯವ ನೀನು? ಇಟ್ಟೆನೋನ ಒಟ್ನಲ್ಲಿ ತಿನ್ನಕ್ಕೆ ಚಲೋ ಆಗ್ಯಾವ ಇಲ್ವೇ? ಮಸ್ತ್ ಆಗ್ಯಾವ. ಸೂಪರ್ ಅಂತ ನೋಡುವ ರವಾನ ಹತ್ಕೋತದಕ್ಕೆ. ರವದಷ್ಟ ಆದ್ರೆ ಏನಾರು ಬರ್ತದ ನಂಗೆ ಗೊತ್ತಾಗ್ತದ. ಇದು ಹೋಳಿಗೆ ಮಾಡ್ತಾರಲ್ಲವ, ಅಂದ್ರೆ ತಿನ್ನಕ್ಕೆ ಚಪಾತಿ ಹೆಂಗೆ ಚಲೋ ಅಕ್ಕಾವಿಲ್ಲ ಅಂತ ಗೊತ್ತಿಲ್ಲ. ಏನೋ ನೋಡಂತ ನಾ ಚಪಾತಿ ಮಾಡಿಲ್ ಕರೆ ನಾ ನಿನಗೆ ನೋಡಂತೇಳಿ. ಅದ್ರ ರುಚಿ ಗೋಧಿ ಹಿಟ್ಟಿನ ಚಲೋ. ಮತ್ತು ಮೈದಾ ಹಿಟ್ಟೊಂದು ರುಚಿ ಆಗಂಗಿಲ್ಲ. ಆಯ್ತಾ, ಅವು ರುಚಿ ಆಗಂಗಿಲ್ಲ ಬಿಡು. ಏನಾದ್ರೂ ಚಪಾತಿ ಗೋಧಿ ಹಿಟ್ಟಿನ ಅಲ್ಲ ಚಲೋ ಆಗೋದು. ಇದು ಮಾಡಕತ್ತೀನಿ ನೋಡ್ರಿ. ಕಾಣಿಸ್ತಕ್ಕ ಚಪಾತಿ ಮಾಡೋದು? ಕಾಣಿಸ್ತಕ್ಕ ಅದ್ರೊಳಗೆ ಮುಂದೆ? ಕಾಣಿಸ್ತದೆ. ಹೌದು ನೋಡ್ರಿ ಚಪಾತಿ ಇಷ್ಟ ಬಿಡು ನೋಡ್ರಿ ಮಸ್ತ್ ಆಗ್ಯಾವ. ತುಪ್ಪ ಹೋಳಿಗೆ ತಿನ್ನೋದು ನೋಡ್ರಿ. ಚಪಾತಿ ತಿನ್ನೋದಂತ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಅವ ನಾನು ಸೇರಿ ಅಡುಗೆ ಮಾಡಿದ್ವಿ. ಅಡುಗೆ ಅಂತೂ ಮುಗೀತು. ಇವರು ಎಣ್ಣೆ ಹೋಗ್ತಾರೆ. ನನಗೆ ಎಣ್ಣೆ ಅಡುಗೆಗೆ ಭಾಳ ಒಳ್ಳೇದಲ್ಲ. ಹಾಕೋದಂದ್ರೆ ನಮ್ಗೆ ಇಷ್ಟನೇ ಆಗಂಗಿಲ್ಲ. ಹೋಳಿಗೆ ಸಹಿತ ಹಿಟ್ಟಿನೂ ಮಾಡ್ಬೇಕು. ಹಿಟ್ಟಿನ ಮಾಡ್ತಾರೆ ಚಲೋ ಆಗ್ಯಾವ. ಅವ ಅಷ್ಟು ಹಂಗ ಎಲ್ಲದಕ್ಕೂ ಅಂತ ಚಲೋ ಬಿಟ್ಟಿದ್ದವ್ರಿಗೆ ಗೊತ್ತು. ಅಂತ ಚಲೋ ಆಗ್ಯಾವ. ಗೋಧಿನ ತೊಗೊಳಂಗಿಲ್ಲ ಇವಾಗ. ಅಂಗಡಿಯಾಗ ಅಷ್ಟೇ ಯಾರ ಬಂದ್ರೆ ಎಲ್ಲರೂ ಹೋಗ್ಬೇಕಾದ್ರೆ ಅಂಗಡಿಯಾಗ ಹಿಟ್ಟು ತರೋದು ಮಾಡೋದು ಅಷ್ಟೇ. ನಾವು ಮಾಡಿದ್ರೆ ಜೋಳದ ರೊಟ್ಟಿ ಮಾಡ್ತೇವೆ. ಅವ ನೋಡ್ರಿ ಗ್ಯಾಸಿನ ಮ್ಯಾಗ ಅನ್ನಕ್ಕೆ ಇಟ್ಟಾಳ. ನಾನು ಹಾಲು ಉಕ್ಕಿಸ್ತಿದ್ನಿ ಯಾವಾಗಲೂ. ಒಂದು 7-8 ಲೆಕ್ಕ ಇಲ್ಲ ಬಿಡ್ರಿ, ಒಂದು 7-8 ಸಲದ ಹೆಂಗೇನು ಗೊತ್ತಿಲ್ಲ. ಅದು ಒಮ್ಮೆ ಹಿಂಗ ಮಾಡಿದ್ದೆ ನೋಡ. ಚಿಕ್ಕನ್ ಸಮೇತ 2 kg 1.5 kg ಒಲಿ ಮೇಲೆ ಇಟ್ಟು ಮಕ್ಕೊಂಡ್ಬಿಟ್ಟೇನಿ. ಅದನ್ನ ಒಂದ್ ರಾತ್ರಿ 1 ಗಂಟೆ ತನ ಎತ್ತನಾಗ 1 ಗಂಟೆಗೆ ವಾಸನೆ ಬಂದಾಗ ನೋಡಿ ಎದ್ದು ಊಟನೂ ಮಾಡಿಲ್ಲ. ಊಟ ಮಾಡಿ ಮಕ್ಕೊಂದಿಂದ ಉಳ್ದಿಟ್ಟಿನಿ. ಈಗ ಇಷ್ಟು ಪೂರ್ತಿ ಹುಟ್ಟೆ ಬಿಟ್ಟೈತೆ ನಾ ಹೊರಗೆ ಕಟ್ಟಿನ್ಯಾಗ ಇಲ್ಲಿ ಚೌನ್ಯಾಗ ಕುಂತೇನೆ. ಒಳಗೆ ಮಾತು ಕಟ್ತಾರ. ಲಘುನ ಹಾಕ್ಯದಂತೆ ಗ್ಯಾಸ್ ಬಂದ್ ಹಂಗ ಮಾಡಿ ಹೇಳಾಕತ್ತೀವಿ. ಸಾರು ಕಾಸಿದ್ರಿ ನೀವು? ಸಾರು ಕಾಸಿದ್ರಿ? ಏನ್ ನೋಡಂದು ಕೇಳಿನ ಮತ್ತೆ ಅನ್ನ ಮಾಡಿಲ್ಲ. ಮತ್ತೆ ಅನ್ನ ಅದಕ್ಕ ಮಾಡ್ಬೇಕೆ ಅದೇನೋ ತಿಂದಿರ್ತೀನಿ. ನೀವು ಫೋನ್ ನೋಡ್ಕೊಂತ ಕುಂದ್ ಬಿಡ್ತಾರ ನೋಡಿ ಇವರು.
ಊಟ ಆತು ಹೊಲಕ್ಕೆ ಹೊಂಟೀವಿ ನೋಡ್ರಿ ಟೈಮ್ ಈಗ 2:30 ಏನೋ 3 ಗಂಟೆ ಆಗೈತಿ ಹೊಲಕ್ಕೆ ಹೋಗಿ ಬರ್ತೀವಿ ಹಂಗವ ಹಂಗಾಗಿ ಹೊಲಕ್ಕೆ ಹೋಗಿ ಬರ್ತೇವೆ ಹೋದಾರ ಗಾಡಿ ಮೇಲೆ ಹೊಂಟೀವಿ ನೋಡ್ರಿ ನಾವು ಹೊಲಕ್ಕೆ ಬರ್ರಿ ಈಗ ಹೊಲಕ್ಕೆ ಹೋಗೋಣಂತ ಫಸ್ಟ್ ಟೈಮ್ ನಾನು ಬಂದಿರೋದು ಅಂದ್ರೆ ಇದು ಸ್ವಂತ ಹೊಲ ಅಲ್ಲ ಅವರ ಪಾಲಿಂಗ್ ಮಾಡ್ಯಾರ ಇಲ್ಲಿ ಬೇರೆದವ್ರದ್ದು ನಾವು ಅಲ್ಲಂತ ಅಲ್ಲಂದ್ರೂ ಅವಾಗ ಕರ್ಕೊಂಡ್ಬಂದವ ನೀರಿನ ಡಬ್ಬಿ ಚೀಲ ಅಂದ್ರೆ ಇಲ್ಲಿ ಅಲ್ಸಂದಿ ಏನೋ ಹಾಕ್ಯಾರಂತ ಅವರ ಅಲ್ಸಂದಿ ಕಾಯಿ ಆಗ್ಯಾವ ಏನು ಮಾಡ್ಯಾವ ಅಂತೇಳಿ ನೋಡಕ್ಕೆ ಬಂದೀವಿ ಆಗಿದ್ರೆ ಹರ್ಕೊಂಡ್ಬಂದ್ರ ಆತಂತೇಳಿ ಎಷ್ಟು ಎಕರೆ ಇದೆ ಅವ್ರದ್ದು ಹೊಲ 1 ಎಕರೆನಾ 1 ಎಕರೆ ಒಂದು ಎಕರೆಗೆ ಎಷ್ಟು ಬೇಕು ನೀರು ಹೌದು ಪೈಪ್ ಚಲೋ ಬರ್ತಾವ ಅದ ನೋಡಿಪ್ಪ ಅವಕ್ಕೆ ಅದಾವ ಬೇರೆ ಅದಾವ ಇವು ಹೆಂಗದಾವೆ ಈಗೆಲ್ಲ ಸುಮಾರು ರೈತರಿಗೆಲ್ಲ ಮೋಸ ಮಾಡೋರು ಅದಾರ ಇದೆ ಜೋಳ ಹಂಗಲ್ಲ ಈ ಜೋಳ ಹಚ್ಕಡೆ ಬೇವಿನ ಗಿಡನ ಇದ್ಯಾರದು ಇದ ನೋಡ್ರಿ ಅವರ ಹೊಲ ಜೋಳ ಹಾಕ್ಯಾರ ಮಳೆ ಇಲ್ಲೆಲ್ಲ ಹಂಗಾಗಿ ಹಿಂಗೈತಿ ಮಳೆ ಆಗಿದ್ರೆ ಚಲೋ ಇರ್ತಿತ್ತು ಪಾಲ್ನಂಗಂದ್ರೆ ಏನು ಬೆಳೆದಿರ್ತಾರಲ್ಲ ಅದ್ರೊಳಗೆ ಸವ ನಮಗೆ ಅರ್ಧ ಅವ್ರಿಗೆ ಅರ್ಧ ಮಾಡ್ದವ್ರಿಗೆ ಹಿಂಗೆ ಅಂದ್ರೆ ಬೀಜ ಗೊಬ್ಬರದಾಗ ಸವ ನಮಗೆ ಇರ್ತೈತೆ ನೀವು ಬೀಜ ಗೊಬ್ಬರದೊಳಗೂ ಸವ ನಮಗೆ ಮತ್ತು ಹೊಲ್ದಾಗ ಏನು ಕೆಲಸ ಮಾಡಿರ್ತಾರಲ್ಲ ಅವರ್ನ ಮಾಡೋದು ಅದು ಇವ್ರ ಕಡೆನೇ ಭಾಳ ಗುದ್ದಾಡ್ತಾಳವು ಈ ಕಡೆ ಎಲ್ಲ ಚಲೋ ಐತಿಲ್ವೇ ಜಾಳ ಎಲ್ಲಿ ಮಟ್ಟ ಐತೇವ ಇದು ಅಲ್ಲಿ ಮುಂದೆ ಬೇವಿನ ಗಿಡ ಕಾಣಿಸ್ತತಿ ಅದ ಮುಂದೆ ಬೇವಿನ ಗಿಡ ಕಾಣಿಸ್ತತಿ ಹಾಂ ಈ ಅಲ್ಲಿ ಮುಂದೆ ಅದನ್ನ ದಾಟ ಐತೆ ಎಷ್ಟು ಎಕರೆ ಈಗ ಅಲ್ಲಿಗೆ ಹೋಗೋದ ನಾವು ಹೌದಣ್ಣ ನಾನು ಬರ್ತೇನೆ 2 ಎಕರೆ ಹೊಲ ಅಂತ ನೋಡ್ರಿ ಇದು ಮಸ್ತ್ ಹೊಲಗಳು ಈ ಕಡೆ ಎರಿ ಹೊಲಗಳು ಮಳೆ ಆದ್ರೆ ಮಸ್ತ್ ಬೆಳಿತಾವ್ರಿ ಈ ಜಾಲಾಗದಾವಂತನ ಏನು ಅಗಸಿ ಕುಸುರಿ ಏನು ಹಾಕೇನ ಒಂದು ಬೇಸ್ ಹೊಲಕ್ಕೆ ಹಾಕೋದಿಲ್ಲ ಅಗಸಿ ಕುಸುರಿ ಐತಿ ಎಲ್ಲ ಏನು ಏನಿಲ್ಲ ಅದ ಇಲ್ಲೆಲ್ಲ ಬೇಷ್ ಐತಿ ನೋಡಿ ಜೋಳ ಬ್ಯಾಟ್ರಿ ಮೇವನು ಹೊಂಡತತಿ ಹೌದನಾ ಈ ವರ್ಷ ಚಲೋ ಐತಿ ಜೋಳ ತಲ್ದಾಗ ಅಡ್ಡಾಡಕತ್ತಿ ಕಡ್ಲಿ ಹಾಕಿಲ್ಲ ಹಾಕಿದ್ರೆ ಕಡ್ಲಿ ತಿನ್ಕೊಂತ ಹೋಗ್ಬೋದಿತ್ತು ನೀವು ಕಡ್ಲಿನ ಹಾಕಿಲ್ಲ ಇಲ್ಲಿ ರೋಡಿಗೆ ಹಚ್ಚೆ ಹೊಲ ಅಲ್ಲ ಇದು ಹುಬ್ಳಿ ಧಾರವಾಡ ರೋಡಿಗೆ ಹಚ್ಚೆ ಐತಿದ್ ಹೊಲ ಹಾಕಿದ್ರೆ ಮುಗ್ದ ಹೋಗ್ತ ಕತಿ ಹೌದನಾ ಬಂದಿರಂಗಿಲ್ಲ ಅಂತ ಹಂಗಾಗಿ ಅವು ಬರಂಗಿಲ್ಲ ಅಂತ ನೋಡ್ರಿ ಹೆದರಿಕೆ ಬರ್ತದಂತ ಅಗಸಿ ಇಲ್ಲಾರ ಒಂದೊಂದು ಅದಾವ ಇದ ಚಲೋ ಐತಾಳ ಮತ್ತು ಜಾಳ ಆದ್ರು ಇಷ್ಟ ಅಂದ್ರೆ ಒಂದು 5-6 ಚೀಲ ಜೋಳ ಆಗೋತಲ್ಲ ಇದು ಹಾಕೈತಿ ಆಗೋದಲ್ಲ ಬೇ ಮತ್ತು ಅಲ್ಲಿ ಮಟ್ಟ ಅಲ್ಲ ಕಾಳು ಚಲೋ ಆತಂದ್ರೆ ಆಗ್ಬೋದು ಒಂದು ಕಡ್ಲಿ ಸಿಕ್ತು ನಮ್ಮ ಹೊಲ್ದಾಗ ಆದ್ರೆ ಸಾಕಿದ್ದು ಅಂತ ನೋಡ್ರಿ ಮನಗಂಡಾಗ ಕಾಯಿ ಅಕ್ಕಿತ್ತು ಕಟ್ಟೋಣ ನನಗೆ ಕುಡ್ಸಿದ್ರೆ ಕಡ್ಲೆ ಅಕ್ಕಿತ್ತು ನೋಡಿ ಇದು ನೋಡ್ದು ಹೊಲಕ್ಕೆ ಬಂದ ಹೊಳೆ ಹೊಂಟಿವಿ ನೋಡ್ರಿ ನಮ್ಮ ಅವ್ವನ ಅಳಿಯ ಬಂದಾನಂತ ಹಾಗಾಗಿ ಫೋನ್ ಬಂದಿತ್ತು ನಮ್ಮ ಲಕ್ಷ್ಮಿ ಫೋನ್ ಹಚ್ಚಿದ್ದಾಳ ಅದಕ್ಕೆ ಮನೆಗೆ ಹೊಂಟೇವಿ
ಹುಡಿ ಕಟ್ಟಿ ಬಾರಿ ನಡ್ಸಾಕತ್ತಾರ ನೋರ ಎಂತ ಎಲ್ಲಿ ಎಂಥದೇ ಓದು ಬಾರಿ ಗೊತ್ತೈತಿ ಬರ ಹುಡಿ ಕಟ್ಟಿ ಹರ್ಸಾಕತ್ತಾರ ಮಾರಕ್ಕೆ ಒಯ್ಯೋರು ಏನೇ ಹೌದಿಲ್ಲ ಮಾರಕ್ಕೆ ಒಯ್ತಾರ ಮೇವು ಮಾಡೋರು ಅವ್ರು ಇಂಥ ಎಂಟ ಬಡ್ಬೇಕ ನಿಮ್ಮಪ್ಪ ಬಾರಿನ ಕೊಟ್ರು ನೋಡ್ರಿ ಅಕ್ಕಾರ ನಾ ಹುಡುಕಿನಿ ಸಿಗ್ಲಿನಿಲ್ಲ 8-10 ಬಾರಿನ ಕೊಟ್ರು ಹುಳಿ ಇದಾವೆ ನಮ್ಮ ಗಿಡದಾಗಿನ ಭಾಳ ಶಿವ್ ಇದಾವೆ ನಮ್ಮ ಹೊಲ್ದಾಗಿನ 3 ಕಡ್ಲೆ ಗಿಡ ಸಿಕ್ಕು ಒಂದು ತೊಗೊಂಡು ಹೊಂಟೇನಿ ನಾನು ನಮಗೆ ಹೊರಗಳು ಅದಾವು ಮಸಾಲೆಗೆ ಆಗ ಬರ್ತೈತೆ ಅಂತೇಳಿ ಹೋಗಿಲ್ಲೇ ಹಾಂ ಎಂಥ ಪಾಪ ಹಸುರು ಅಲ್ಲಿ ಯಾಕೆ ತೆಗೆದು ಹೋಗಿಬೇಕು ಅವ್ನು ಹಂಗೆ ಬರ್ತಾನೆ ಹುಳಿ ಬಾಯಿ ಸೌಳಾಗಿರ್ತೈತೆ ಅವು ಕುಡ್ದು ಇಂಥವು ಬಾರಿ ಚೀಲ ಅವ್ರು ಕೊಟ್ರಲ್ಲ ಮತ್ತು ಹಿಂಗಂತೆ ತಿಂದೆ ಪಾಪ ನನಗೋಸ್ಕರ